ಎಲ್ಲ ಇನ್ಫ್ಲುಯೆನ್ಸರ್ಸ್ ಎಲ್ಲ ತರ 1.5 ಗ್ರಾಮ್ ಆರ್ 2 ಗ್ರಾಮ್ ಆಫ್ ಬಾಡಿ weight ಪ್ರೋಟೀನ್ ಇಂಟೇಕ್ ಮಾಡ್ತಾ ಇದ್ದೀರಾ. ನೀವು ಬಿಲ್ಡ್ ಮಾಡ್ತಿರೋದು ಮಸಲ್ ಅಲ್ಲ, ಫ್ಯಾಟ್ ನ. ಈ ವಿಡಿಯೋ ಫುಲ್ ಆಗಿ ಕೇಳಿ ಹೇಳ್ತೀನಿ. ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಅನದರ್ ವಿಡಿಯೋ. ಬೆಳಗ್ಗೆ ಎದ್ದ ತಕ್ಷಣ ಮಾನ್ಸ್ಟರ್ ಡ್ರಿಂಕ್ ನ ಕುಡ್ಕೊಂಡು ಹೊಟ್ಟಿದೆ ಜಿಮ್ ಕಡೆ. ಜಿಮ್ಗೆ ಹೋಗಿ ರೀಚ್ ಆದ್ಮೇಲೆ ಮಾನ್ಸ್ಟರ್ ಡ್ರಿಂಕ್ ನ ಮತ್ತೆ ಒಂದು ಸ್ಕೂಪ್ ಆಫ್ ಪ್ರೀ ವರ್ಕೌಟ್ ನ ಮಿಕ್ಸ್ ಮಾಡ್ಕೊಂಡು ಮತ್ತೆ ಜಿಮ್ ಬ್ರೋಸ್ ಜೊತೆ ಒಂದು ಹಾಕ್ಬಿಟ್ಟು ವರ್ಕೌಟ್ ನ ಸ್ಟಾರ್ಟ್ ಮಾಡ್ಕೊಂಡೆ. ಇವತ್ತಿದ್ದು ಚೆಸ್ಟ್ ಮತ್ತೆ ಬೈಸಿಪ್ಸ್ ಎಲ್ಲ ವರ್ಕೌಟ್ ಕ್ಯಾಪ್ಷನ್ಸ್ ಎಲ್ಲ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆಸ್ ಎ ಬಿಗಿನರ್ ಆಗಿ ಎಷ್ಟು ಗ್ರಾಮ್ ಆಫ್ ಪ್ರೋಟೀನ್ ಇಂಟೇಕ್ ಮಾಡಬೇಕು? 1.5 or 2 ಎರಡು ಅಲ್ಲ, ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿರೋದು 0.6 or 0.7 ಆಫ್ ಯುವರ್ ಲೀನ್ ಮಸಲ್ ಮಾಸ್. ಲೀನ್ ಮಸಲ್ ಮಾಸ್ ಹೇಗೆ ಫೈನ್ ಮಾಡೋದು? ಏನಿಲ್ಲ, ಇವಾಗ ನಿಮ್ ಬಾಡಿ weight 80 kgs ಇದ್ರೆ ನಿಮ್ಗೆ ಒಂದು 20 kgs ಆಫ್ ಫ್ಯಾಟ್ ಇರುತ್ತೆ ಅನ್ಕೊಳ್ಳಿ. ಆ 80 kgs ಅಲ್ಲಿ 20 kgs ನ ಲೆಸ್ ಮಾಡಿ. ಸೊ ಯು ವಿಲ್ ಗೆಟ್ ಸಮ್ 60 kgs. ಆ 60 kgs ಗೆ 0.6 or 0.7 ನ ಇಂಟು ಮಾಡಿ. ಬರೋದೇ ಎಕ್ಸಾಕ್ಟ್ ನಿಮ್ ಪ್ರೋಟೀನ್ ಕ್ಯಾಲ್ಕುಲೇಷನ್. ಅದನ್ನ ಫಾಲೋ ಮಾಡಿದ್ರೆ ನೀವು ಈಸಿಯಾಗಿ ಮಸಲ್ ಬಿಲ್ಡ್ ಮಾಡಬಹುದು. ಮತ್ತೆ ಎಲ್ಲ ಇನ್ಫ್ಲುಯೆನ್ಸರ್ಸ್ ಎಲ್ಲ ತರ 1.5 ಗ್ರಾಮ್ or 2.2 ಗ್ರಾಮ್ ಆಫ್ ಪ್ರೋಟೀನ್ ನ ಮಾತ್ರ ಇಂಟೇಕ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ ಇಷ್ಟ. ಮೋರ್ ಪ್ರೋಟೀನ್ ಇಸ್ ಈಕ್ವಲ್ ಟು ಮೋರ್ ಫ್ಯಾಟ್. ಸೊ ಅದಕ್ಕೆ ಹೇಳ್ತೀನಿ, ಸ್ಮಾರ್ಟ್ ಆಗಿ ಥಿಂಕ್ ಮಾಡಿ, ಈಸಿಯಾಗಿ ಮಸಲ್ ಬಿಲ್ಡ್ ಮಾಡಿ. ಹಾಗೆ ನಾನು ವರ್ಕೌಟ್ ನ ಮುಗಿಸ್ಕೊಂಡು 10 ನಿಮಿಷ ಕಾರ್ಡಿಯೋ ಮಾಡ್ಕೊಂಡು ಹಂಗೆ ಒಂದು ಹಾಕ್ಬಿಟ್ಟು ನನ್ನ ಡೇನ ನಾನು ಎಂಡ್ ಮಾಡಿದೆ. ಸಿ ಟಾಟಾ, ಬೈ ಬೈ.